ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಒಂದು ಮಹತ್ವದ ಪ್ರಶ್ನೆಯನ್ನ ಕೇಳಿ ಪ್ರಾರಂಭಿಸೋಣ. ದೇವರಿಂದ ದೂರವಾದ ಮಾನವ ಹೇಗೆ ಬೆಳೆಯುತ್ತಾನೆ? ಅಥವಾ ದೇವರಿಂದ ದೂರವಾದ ಮಾನವನ ಸಮಾಜ ಹೇಗೆ ಬೆಳೆಯುತ್ತದೆ? ದೇವರ ಸಾನ್ನಿಧ್ಯದಿಂದ ದೂರ ಹೋದ ಕಾಯನ ಅವನು ಕುಸಿದನ ಅಥವಾ ನಿಂತುಕೊಂಡನ? ಪ್ರಿಯರೇ, ಇಂದು ನಾವು ನೋಡುತ್ತಾ ಇರುವಂತಹ ದೇವರ ವಾಕ್ಯ ಆದಿಕಾಂಡ 4ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ. ಇಲ್ಲಿ ನಮಗೆ ಆಶ್ಚರ್ಯಕರವಾದಂತ ಒಂದು ಉತ್ತರ ಸಿಗುತ್ತದೆ. ಪ್ರಿಯರೇ, ಕಾಯನ ಒಂದು ನಗರವನ್ನ ಕಟ್ಟುತ್ತಾನೆ, ಒಬ್ಬ ಅಲೆಮಾರಿ ಒಂದು ನಗರವನ್ನ ಕಟ್ಟುತ್ತಾನೆ. ಅವನು ಆ ನಗರಕ್ಕೆ ತನ್ನ ಮಗನ ಹೆಸರಿಡುತ್ತಾನೆ. ಇದು ಒಂದು ದೊಡ್ಡ ಘೋಷಣೆಯಾಗಿದೆ. ನಾನು ಅಲೆದಾಡುವವನಲ್ಲ, ನಾನು ನೆಲೆಯನ್ನ ನಿರ್ಮಿಸುತ್ತೇನೆ ಎಂಬುದಾಗಿ ಅವನು ಮಾಡುವಂತ ಘೋಷಣೆ. ಸ್ನೇಹಿತರೆ, ಇಲ್ಲಿ ಒಂದು ಸೂಕ್ಷ್ಮವಾದಂತಹ ಸತ್ಯ ಅಡಗಿದೆ. ದೇವರಿಂದ ದೂರವಾದರೂ ಮಾನವ ನಿರ್ಮಿಸಬಲ್ಲನು, ಆಯೋಜಿಸಬಲ್ಲನು, ಸಮಾಜವನ್ನ ಕಟ್ಟಬಲ್ಲನು. ಪಾಪ ಮಾನವನ ಸೃಜನಶೀಲತೆಯನ್ನು ತಕ್ಷಣ ನಾಶ ಮಾಡುವುದಿಲ್ಲ. ಪ್ರಿಯರೇ, ನಗರ ಬೆಳೆಯುತ್ತದೆ, ಕುಟುಂಬಗಳು ಬೆಳೆಯುತ್ತವೆ, ವಂಶ ಮುಂದುವರಿಯುತ್ತದೆ. ಈ ವಂಶದಲ್ಲಿ ಗೂಡಾರಗಳಲ್ಲಿ ವಾಸಿಸುವವರು ಕಾಣುತ್ತಾರೆ. ಪಶು ಸಂಗೋಪನೆ ಅಭಿವೃದ್ಧಿಯಾಗುತ್ತದೆ. ಸಂಗೀತ ವಾದ್ಯಗಳನ್ನು ಮಾಡುವವರು ಕಾಣುತ್ತಾರೆ. ಕಲಾ ಬೆಳೆಯುತ್ತದೆ. ಲೋಹದ ಸಾಧನೆಗಳನ್ನು ಮಾಡುವವರು ಕಾಣುತ್ತಾರೆ. ತಂತ್ರಜ್ಞಾನ ಬೆಳೆಯುತ್ತದೆ. ಇದು ನಾಗರಿಕತೆಯ ಆರಂಭದ ಚಿತ್ರ. ಆದರೆ ಗಮನಿಸಿ, ಇಲ್ಲಿ ಎಲ್ಲೂ ದೇವರ ಹೆಸರು ಇಲ್ಲ. ಪಾಠದಲ್ಲಿ ದೇವರ ಸಾನ್ನಿಧ್ಯ ಇಲ್ಲ. ಆರಾಧನೆಯ ಚಿತ್ರ ಇಲ್ಲ. ಹೃದಯದ ವಿನಯ ಇಲ್ಲ. ಇದು ದೇವರಿಲ್ಲದ ಒಂದು ಪ್ರಗತಿ. ಮತ್ತೆ ಕತೆ ಲಮೆಕ್ ಕಡೆ ಬರುತ್ತದೆ. ಅವನು 2 ಹೆಂಡತಿಯರನ್ನು ಹೊಂದಿದ್ದಾನೆ. ಅಂದರೆ ಮೂಲ ವಿನ್ಯಾಸದಿಂದಲೇ ದೂರ ಹೋಗುವ ಮೊದಲ ಸೂಚನೆ. ಮತ್ತು ಅವನು ತನ್ನ ಹೆಂಡತಿಗಳಿಗೆ ಹಾಡಿನಂತೆ ಹೇಳುತ್ತಾನೆ, ನನ್ನನ್ನು ಗಾಯ ಮಾಡಿದವನನ್ನು ಕೊಂದೆ. ಪ್ರಿಯರೇ, ಇದು ಪಶ್ಚಾತ್ತಾಪದ ಮಾತಲ್ಲ, ಇದು ಗರ್ವದ ಮಾತು. ಮತ್ತೆ ನೋಡಿ ಆ ಘೋಷಣೆ, ಕಾಯೇನನ್ಗೆ 7 ಪಟ್ಟು ಪ್ರತೀಕಾರ ಇದ್ದರೆ ನನಗೆ 77 ಪಟ್ಟು ಇದೆ ಎಂಬುದಾಗಿ. ಇಲ್ಲಿ ಒಂದು ನಾವು ಭಯಾನಕವಾದಂಥ ಅಭಿವೃದ್ಧಿಯನ್ನ, ಬೆಳವಣಿಗೆಯನ್ನ ನೋಡುತ್ತಾ ಇದ್ದೇವೆ. ಪ್ರಿಯರೇ, ಕಾಯೇನ ಹತ್ಯೆ ಮಾಡಿದನು, ಅದು ದುರಂತ. ಆದರೆ ಇಲ್ಲಿ ಲಾಮೆಕನು ಹತ್ಯೆಯನ್ನು ಮಾಡಿ ಹಾಡುವಾಗ ಅದು ಸಂಸ್ಕೃತಿಯಾಗಿ ಮಾರ್ಪಾಟಾಗಿದೆ. ಪಾಪ ಈಗ ವೈಯಕ್ತಿಕ ತಪ್ಪಲ್ಲ, ಅದು ಗರ್ವದ ವಿಷಯವಾಗಿದೆ. ಪ್ರತೀಕಾರ ಒಂದು ಮೌಲ್ಯವಾಗಿ ಬದಲಾಗಿದೆ. ಆತ್ಮೀಯರೇ, ನಗರ ಕಟ್ಟಬಹುದು, ಸಂಗೀತ ಬೆಳೆಯಬಹುದು, ಲೋಹ ಕರಗಿಸಬಹುದು, ಆದರೆ ಹೃದಯ ಇನ್ನೂ ಹಿಂಸೆಯಿಂದ ತುಂಬಿದೆ. ಸ್ವಲ್ಪ ನಾವು ಗಮನಿಸುವುದಾದರೆ ಈ ಒಂದು ವಾತಾವರಣ ನಮಗೂ ತುಂಬ ಪರಿಚಯ ಇರೋ ರೀತಿ ಇಲ್ಲ. ಇಂದು ನಾವು ನೋಡುತ್ತೇವೆ ನಗರೀಕರಣ, ತಂತ್ರಜ್ಞಾನ ಕ್ರಾಂತಿ, ಕಲಾ, ವಿಜ್ಞಾನ, ಸಾಧನೆ, ಅದರ ಜೊತೆಗೆ ಹಿಂಸೆ, ಅಹಂಕಾರ, ಪ್ರತೀಕಾರದ ರಾಜಕೀಯ, ಸಂಬಂಧಗಳ ಮುರಿತ. ಇದು ಹೊಸದಲ್ಲ ಪ್ರಿಯರೇ, ಇದು ಆದಿಕಾಂಡ 4ರಲ್ಲೇ ಆರಂಭವಾಗಿತ್ತು. ಈ ಪಾಠ ನಮಗೆ ಒಂದು ಆಳವಾದಂಥ ಸತ್ಯ ಕಲಿಸುತ್ತಾ ಇದೆ. ಮಾನವನು ಪ್ರಗತಿಯನ್ನ ದೇವರಿಲ್ಲದೆ ಮಾಡಬಹುದು, ಆದರೆ ದೇವರಿಲ್ಲದೆ ನೈತಿಕವಾಗಿ ಕುಸಿಯಬಹುದು. ತಂತ್ರಜ್ಞಾನ ನೈತಿಕತೆಯನ್ನ ಖಾತರಿಪಡಿಸುವುದಿಲ್ಲ. ಸಂಸ್ಕೃತಿ ಹೃದಯವನ್ನು ಶುದ್ಧಗೊಳಿಸುವುದಿಲ್ಲ. ದೇವರ ಸಾನ್ನಿಧ್ಯವಿಲ್ಲದ ಪ್ರಗತಿ ಅಪಾಯಕಾರಿ. ಹಾಗಾದರೆ ಪ್ರಿಯರೇ, ಇಂದಿನ ವಾಗ್ದಾನ, ನಿಜವಾದ ಭದ್ರತೆ ನಗರದಿಂದ ಅಲ್ಲ, ಸಂಸ್ಕೃತಿಯಿಂದ ಅಲ್ಲ, ಯಶಸ್ಸಿನಿಂದ ಅಲ್ಲ, ದೇವರ ಸಾನ್ನಿಧ್ಯದಿಂದ ಮಾತ್ರ ಬರಲು ಸಾಧ್ಯ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಪ್ರಗತಿಯನ್ನ ದೇವರಿಲ್ಲದೆ ನಾವು ಹುಡುಕಬಾರದು. ಯಶಸ್ಸನ್ನ ನಾವು ದೇವರ ಸ್ಥಾನಕ್ಕೆ ಇಡಬಾರದು. ಪ್ರತೀಕಾರವನ್ನ ನ್ಯಾಯವೆಂದು ನಾವು ಕರೆಯಬಾರದು. ಹೊರತು ವಿನಯದಲ್ಲಿ ನಾವು ನಡೆಯಬೇಕು. ಹಿಂಸೆಯನ್ನ ಗರ್ವವಾಗಿ ಕಾಣದೆ ವಿನಯದಲ್ಲಿ ನಾವು ನಡೆಯಬೇಕು. ಹಾಗಾದರೆ ಇದನ್ನು ನೆನಪಿಟ್ಟುಕೊಳ್ಳೋಣ ಪ್ರಿಯರೇ, ನಗರ ಕಟ್ಟಬಹುದು, ಸಂಗೀತ ಮಾಡಬಹುದು, ಲೋಹವನ್ನು ಕರಗಿಸಬಹುದು, ಆದರೆ ದೇವರಿಲ್ಲದೆ ಹೃದಯ ಸರಿಯಾಗುವುದಿಲ್ಲ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಗತಿಯಲ್ಲಿ ಮಾತ್ರವಲ್ಲ, ದೇವರ ಸಾನ್ನಿಧ್ಯದಲ್ಲಿ ನಾವು ಬೆಳೆಯೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು
ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು